ಬಿಜೆಪಿಗೆ ಇವತ್ತು ಮೊದಲ ಆಘಾತ ಅಂದ್ರೆ ಒಂದು ಜಗದೀಶ್ ಶೆಟ್ಟರ್ ಅವರ ಅಸಮಾಧಾನ ಇರಬಹುದು ನಿನ್ನೆದು. ಇನ್ನ ಇವತ್ತು ಸವದಿ ಮತ್ತೆ ಆರ್ ಶಂಕರ್ದು ಬಿಜೆಪಿ ವರಿಷ್ಠರ ವಿರುದ್ಧನೇ ಸವದಿ ಅವರು ಫುಲ್ ಗರಂ ಆಗಿದೆ. ಬಿಜೆಪಿ ಬಿಡ್ಲಿಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಲಕ್ಷ್ಮಣ್ ಸವದಿ ಅವರು. ಸುದ್ದಿಗೋಷ್ಠಿಯಲ್ಲಿ ಅದನ್ನ ಸ್ಪಷ್ಟವಾಗಿ ಹೇಳಿದ್ರು. ಬಿಡ್ತಾ ಇರುವಂತದ್ರ ಬಗ್ಗೆ ಬಿಜೆಪಿ ಪಕ್ಷ ಬಿಡ್ಲಿಕ್ಕೆ ನಿರ್ಧಾರ ಮಾಡಿದ್ದೇನೆ, ಪ್ರಾಥಮಿಕ ಸದಸ್ಯತ್ವಕ್ಕೂ ರಾಜೀನಾಮೆ ಕೊಡ್ತೀನಿ, ವಿಧಾನ ಪರಿಷತ್ ಸದಸ್ಯತ್ವಕ್ಕೂ ಕೂಡ ರಾಜೀನಾಮೆ ಕೊಡೋದ್ರ ಬಗ್ಗೆ ನಿರ್ಧಾರ ಮಾಡ್ತೀನಿ. ಇದಕ್ಕೆ ರಾಜೀನಾಮೆ ಕೊಟ್ಟ ಮೇಲೆ ಅದಕ್ಕೂ ಕೊಡ್ತಾರೆ. ಅಥಣಿ ಮಿಸ್ ಆಗಿದ್ದಕ್ಕೆ ಸಿಡಿದೆದ್ದಿದ್ದಾರೆ ಲಕ್ಷ್ಮಣ್ ಸವದಿ ಅವರು. ಪಕ್ಷೇತರವಾಗಿ ಸ್ಪರ್ಧಿಸ್ತಾರಾ ಅಥವಾ ಕಾಂಗ್ರೆಸ್ನಿಂದ ಸ್ಪರ್ಧೆಗೆ ನಿಂತ್ಕೊಳ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ನಾಳೆ ಬೆಂಬಲಿಗರ ಸಭೆಯಲ್ಲಿ ಸವದಿ ಅವರು ಅಂತಿಮ ತೀರ್ಮಾನವನ್ನು ಕೈಗೊಳ್ಳಿದ್ದಾರೆ. ಬಿಕಾಸ್ ಇಲ್ಲಿ ಒಂದು ಕಾಂಗ್ರೆಸ್ನ ಅಭ್ಯರ್ಥಿ ಇನ್ನೂ ಕೂಡ ಘೋಷಣೆ ಆಗಿಲ್ಲ ಅಥಣಿಯಲ್ಲಿ. ಅವ್ರಿಗೊಂದು ಎಕ್ಸ್ಪೆಕ್ಟೇಷನ್ ಇತ್ತು, ಈ ರೀತಿಯಾಗಿ ಏನಾದರೂ ಆಗುತ್ತೆ, ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ಗೆ ಬರ್ತಾರೆ ಅಂತ. ಅದೇ ಆಗುವಂತ ಎಲ್ಲ ಚಾನ್ಸಸ್ ಇದೆ. ಲಕ್ಷ್ಮಣ್ ಸವದಿ ಅವರನ್ನ ನಮ್ಮ ಚಿಕ್ಕೋಡಿಯ ಪ್ರತಿನಿಧಿ ಮಾತನಾಡಿಸಿದ್ದಾರೆ ಲೋಹಿತ್ ಅವರು. ಈ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಏನ್ ಹೇಳಿದ್ರು ನೋಡ್ಕೊಂಬ. ಅಥಣಿ ಬಿಜೆಪಿ ಟಿಕೆಟ್ ಲಕ್ಷ್ಮಣ್ ಸವದಿಗೆ ಮಿಸ್ ಆಗಿರ್ತಕ್ಕಂಥದ್ದು. ಈ ವಿಚಾರವಾಗಿ ಮಾತಾಡೋದಕ್ಕೆ ಲಕ್ಷ್ಮಣ್ ಸವದಿ ಅವರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಟಿಕೆಟ್ ಮಿಸ್ ಆಗಿದೆ, ಕಾರಣ, ಪ್ರಮುಖ ಕಾರಣ ಸರ್? ಕಾರಣ ಇನ್ಮೇಲೆ ಅಧ್ಯಯನ ಮಾಡಬೇಕಾಗುತ್ತೆ. ಇದಕ್ಕೆ ನನಗೆ ಟಿಕೆಟ್ ತಪ್ಪಿಸ್ಲಿಕ್ಕೆ, ಈ ಒಂದು ಸ್ಥಿತಿಗೆ ಬರಲಿಕ್ಕೆ ಕಾರಣ ಏನಂಥೇಳಿ ಯಾರೇ ಒಬ್ಬರು ಅಧ್ಯಯನಕಾರರನ್ನು ಹುಡುಕಿ ಅವ್ರನ್ನ ಇದು ಕೆಲಸಕ್ಕೆ ಹಚ್ತೀನಿ, ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ನಿಮಗೆ ತೀರ್ಮಾನ ಕೊಡ್ತೀನಿ. ಸರ್, ಈಗ ನೀವು ಆಗಲೇ ಪ್ರೆಸ್ ಮೀಟ್ ಮಾಡ್ತಾಯಿದ್ರಿ, ಹೇಳ್ತಾಯಿದ್ರಿ ಸಾಕಷ್ಟು ಜನ ಹಿತೈಷಿಗಳು ನಾನು ಬೆನ್ನ ಇದ್ದಿದ್ರು, ಅವರಿಂದನೇ ಇವತ್ತು ತಪ್ಪಿತು. ಅದರಲ್ಲೂ ಪ್ರಮುಖವಾಗಿ ಜಿಲ್ಲೆಯಲ್ಲಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ, ಮೊದಲಿನ ಬಿ ಜೆ ಪಿನೇ ಬೇರೆ, ಇವತ್ತಿನ ಬಿ ಜೆ ಪಿನೇ ಬೇರೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಜ. ಮೊದಲು ಹಿಂದೆ ಭಾರತೀಯ ಜನತಾ ಪಕ್ಷದಲ್ಲಿ ತತ್ವ ಸಿದ್ಧಾಂತಗಳ ಮೇಲೆ ಪಕ್ಷ ಇರ್ತಿತ್ತು. ಈಗ ತತ್ವ ಸಿದ್ಧಾಂತಗಳಿಲ್ಲ. ಈಗ ಪವರ್ ಪಾಲಿಟಿಕ್ಸ್, ಅಧಿಕಾರದಲ್ಲಿ ಇರಲೇಬೇಕು ಅಂತಕ್ಕಂಥ ದಹದಿಂದ ಇವೆಲ್ಲ ನಡೀತಕ್ಕಂಥದ್ದು. ಅಧಿಕಾರದ ದಹ ಹೆಚ್ಚಾಗಿದೆ, ತತ್ವ ಸಿದ್ಧಾಂತಗಳೆಲ್ಲ ಸತ್ತೋಗಿದೆ. ಸರ್, ಈಗ ಲಕ್ಷ್ಮಣ್ ಸವದಿ ಅಂದರೆ ಒಬ್ಬ ಪವರ್ಫುಲ್ ನಾಯಕ ಅಂತೇಳಿ ಬಿಂಬಿಸ್ತಾ ಇದ್ರು. ಅದೇ ಕಾರಣಕ್ಕಾಗಿ ನಿಮ್ಮನ್ನು DCM ಕೂಡ ಮಾಡಿದರು. ಅದರ ನಂತರ ದಿನಗಳಲ್ಲಿ ಲಕ್ಷ್ಮಣ್ ಸವದಿ ಅವ್ರನ್ನ ಡಮ್ಮಿ ಮಾಡಿದಾರ ಬಿ ಜೆ ಪಿನ ಜಿಲ್ಲಾ ನಾಯಕರು ಅಂತ? ನಾನು ಜಿಲ್ಲಾ ನಾಯಕರು ಅಂತ ಹೇಳೋದಿಲ್ಲ. ಉಪಮುಖ್ಯಮಂತ್ರಿ ಮಾಡಿದರು. ಆಮೇಲೆ ಉಪಮುಖ್ಯಮಂತ್ರಿ ಆದಮೇಲೆ ಸಡನ್ನ ನನ್ನನ್ನು ನಾನು ಯಾವುದೇ ವಿಚಾರಗಳನ್ನು ತಿಳಿಸಲಾರ್ದೇನೆ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿಗಳಾದಮೇಲೆ ಅವರು ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಕೊಡದೇ ಇರತಕ್ಕಂಥದ್ದು ನಾವು ನೋಡಿದ್ದೀವಿ. ಬಟ್ ಅವ್ರಿಗೇನೋ ಅನಿಸಿದೆ ಲಕ್ಷ್ಮಣ ಸವದಿದ ಅವಶ್ಯಕತೆ ಇಲ್ಲ, ಇವನಿಂದ ಏನೂ ಪ್ರಯೋಜನ ಇಲ್ಲ ಅಂತೇಳಿ ಅವ್ರಿಗೆ ಅನಿಸಿರ್ಬೋದು. ಆ ಪ್ರಯೋಜನ ಇಲ್ಲದ ವ್ಯಕ್ತಿನ ತೊಗೊಂಡು ನಮಗೇನು ಮಾಡೋದು ಅಂತೇಳಿ ಅವ್ರ ಭಾವನೆ ಬಂದಿರ್ಬೋದು ಅಂತ ನಾನು. ಸರ್, ಈಗ BJP ಪ್ರಾಥಮಿಕ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರಿ. ರಾಜೀನಾಮೆ ಪತ್ರ ಯಾವತ್ತು ಕಳಿಸ್ತಾ ಇದ್ರಿ? ಅದ್ರ ಜೊತೆಗೆ MLC ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರಿ. ರಾಜೀನಾಮೆ ಪತ್ರ ಯಾವಾಗ ಕಳಿಸ್ತಾ ಇದ್ರಿ? ನಾಳೆ ಹೋಗಿ ಕೊಡಬೇಕಾಗುತ್ತೆ. ನಾಳೆ ಸಾಯಂಕಾಲ ನಾನು ಇಲ್ಲಿ ಸಭೆ ಮುಗಿಸ್ಕೊಂಡು ಕಾರ್ಯಕರ್ತರನ್ನ ಭೇಟಿಯಾಗಿ ಕಾರ್ಯಕರ್ತರ ಆದೇಶವನ್ನು ನಾನು ಗಮನದಲ್ಲಿಟ್ಕೊಂಡು ನಾಡಿದ್ದು ಅದಕ್ಕೆಲ್ಲ ಪ್ರಕ್ರಿಯೆ ಪ್ರಾರಂಭ ಆಗ್ತವೆ. ವಿಧಾನ ಪರಿಷತ್ ಸ್ಥಾನಕ್ಕೆ ಮತ್ತು ಪಾರ್ಟಿಯ ಸದಸ್ಯತ್ವಕ್ಕೆ ನಾಡ್ದು ರಾಜೀನಾಮೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀನಿ. ಈಗಷ್ಟೇ ಬಸವರಾಜ ಬೊಮ್ಮಾಯಿ ಅವರು ಒಂದು ಪ್ರೆಸ್ ಮೀಟನ್ನು ಮಾಡಿದರು. ಆ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಅವ್ರ ಜೊತೆ ನಾನು ಮಾತಾಡ್ತೀನಿ, ಅವರು ಕೋಪದಲ್ಲಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಸೊ ಈಗಲೂ ಲಕ್ಷ್ಮಣ್ ಸವದಿ ಅವ್ರ ಬಾಗಿಲು ಓಪನ್ ಇದೆಯಾ ಹೊಂದಾಣಿಕೆ ಸಂಧಾನಕ್ಕೆ? ನನ್ನ ಮನೆಯೊಳಗೆ ಒಬ್ಬ ಅತಿಥಿಗೆ ಕೃಷ್ಣನಿಗೆ ಸುಧಾಮ ಯಾವ ಥರದಿಂದ ಆರಾಧಿಸ್ತಿದ್ದ, ಹಂಗೆ ಬಸವರಾಜ ಬೊಮ್ಮಾಯಿ ಅವರನ್ನು ನಾನು ಸುಧಾಮನ ಸ್ಥಾನದಲ್ಲಿ ನಿಂತ್ಕೊಂಡು ಕೃಷ್ಣನ ನಾನು ಆರಾಧನೆ ಮಾಡ್ತೀನಿ. ಮನ ಒಲಿಸೋ ಪ್ರಯತ್ನ ಪಟ್ಟರೆ ಸೌದಿಯವ್ರ ಮನ ಒಲಿಯುತ್ತಾ ಅಥವಾ ಆಲ್ರೆಡಿ ಮನ ಒಲಿಸುವಂಥ ಪ್ರಕ್ರಿಯೆಗಳು ಮುಗಿದೋಗಿದಾವ? ನನ್ನ ಮನಸ್ಸು ಸತ್ತು ಹೋಗಿದೆ. ಸತ್ತು ಹೋದ ಮನಸ್ಸಕ್ಕೆ ಯಾಕೆ ಜೀವ ತುಂಬುವಂಥ ಕೆಲಸ ಮಾಡಬೇಕು, ಯಾಕೆ ಸಾಹಸ ಪಡಬೇಕು? ಸರ್, ಕೊನೆಯದಾಗಿ ಕಾಂಗ್ರೆಸ್ ಸೇರ್ಪಡೆ ಕಾರ್ಯಕ್ರಮ ಯಾವಾಗ ಆಗುತ್ತೆ ಅಥಣಿಯಲ್ಲಿ ಅಂತ? ನಾನು ಕಾಂಗ್ರೆಸ್ ಸೇರಬೇಕು, JDS ಸೇರಬೇಕು, ಸ್ವತಂತ್ರವಾಗಿ ನಿಲ್ಲಬೇಕು ಅಂತಕ್ಕಂಥ ತೀರ್ಮಾನ ಇವತ್ತಿಗೂ ಕೂಡ ಯಾವುದೇ ಆಗಿಲ್ಲ. ನಾಳೆ ಸಾಯಂಕಾಲ ನನ್ನ ಕ್ಷೇತ್ರದ, ನನ್ನ ಬೆಳೆಸಿರ್ತಕ್ಕಂಥ, ನನ್ನ ಸಹಿಸಿರ್ತಕ್ಕಂಥ, ನನಗೆ ಪೂರೈಸಿರ್ತಕ್ಕಂಥ ನನ್ನ ಕ್ಷೇತ್ರದ ಜನ ಕೂಡ್ಕೊಂಡು ನನಗೇನು ತೀರ್ಮಾನವನ್ನು ಕೊಡ್ತಾರೋ ಆ ತೀರ್ಮಾನವನ್ನು ನಾನು ಮಾಡ್ತೀನಿ. ಸೊ ಇದಾಗಿತ್ತು ಲಕ್ಷ್ಮಣ್ ಸವದಿ ಅವರ ಮಾತು. ಏನಂತಂದರೆ ಈಗಾಗಲೇ ಹೊಂದಾಣಿಕೆ ಮಾಡುವಂಥ ಪ್ರಕ್ರಿಯೆ ಎಲ್ಲ ಮುಗಿದೋಗಿದೆ, ಮನಸ್ಸು ಸತ್ತೋಗಿದೆ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಹೊಂದಾಣಿಕೆ ಆಗಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ನಾಳೆ ಅಷ್ಟೊತ್ತಿಗೆ ಏನಂತಾರೆ MLC ಸ್ಥಾನ ಆಗಿರ್ಬೋದು, ಅದೇ ರೀತಿ BJP ಪ್ರಾಥಮಿಕ ಸ್ಥಾನಕ್ಕೂ ಕೂಡ ರಾಜೀನಾಮೆ ಸಲ್ಲಿಸ್ತೀನಿ ಅನ್ನುವಂಥ ಮಾತನ್ನು ಸೌದಿಯವರು ಹೇಳ್ತಾ ಇದ್ದಾರೆ. ಲೋಹಿತ್, ನ್ಯೂಸ್ 18 ಚಿಕ್ಕೋಡಿ. ಇನ್ನು ಸೋಮಣ್ಣಗೆ ಚಾಮರಾಜನಗರ ಟಿಕೆಟ್ ಕೊಟ್ಟಿದ್ದಕ್ಕೆ ಸಿಟ್ಟು ಹೊರಹಾಕಲಾಗ್ತಾ ಇದೆ. ಬಂಡಾಯದ ಮುನ್ಸೂಚನೆ ಕೊಟ್ಟಿದ್ದಾರೆ ಟಿಕೆಟ್ ಆಕಾಂಕ್ಷಿಗಳು. ಇದಕ್ಕೂ ಮುಂಚೆನೂ ಈ ಒಂದು ಅಸಮಾಧಾನ ಇತ್ತು. ಟಿಕೆಟ್ ಮಿಸ್ ಆಗಿದ್ದಕ್ಕೆ ನಾಗಶ್ರೀ ಪ್ರತಾಪ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ರುದ್ರೇಶ್ ಅವರಿಗೆ ಆಗಲಿ ಅಥವಾ ಸೋಮಣ್ಣ ಅವ್ರಿಗಾಗ್ಲಿ ಹೊರಗಿಂದ ಬಂದಂಥವ್ರಿಗೆ ಟಿಕೆಟ್ ಕೊಡಬಾರ್ದು ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ರು. ಈಗ ಆ ಒಂದು ಆಕ್ರೋಶ ಸ್ಫೋಟ ಆಗ್ತದೆ. ಮತ್ತು ಒಂದ್ ಕಡೆ ಬಂಡಾಯ ಹೇಳ್ತಾರ BSY ಆಪ್ತ ರುದ್ರೇಶ್ ಅನ್ನುವಂತ ಒಂದು ಪ್ರಶ್ನೆ ಇದೆ.
ಬೆಂಬಲಿಗರೊಂದಿಗೆ ಸಭೆಯನ್ನ ಮಾಡ್ತಾ ಇದ್ದಾರೆ ನಾಗಶ್ರೀ ಪ್ರತಾಪ್ ಅವರು. ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ BSY ಆಪ್ತ ರುದ್ರೇಶ್ ಅವರು. ತಮ್ಮ ಬೆಂಬಲಿಗರನ್ನ ಕಣಕ್ಕಿಳಿಸ್ಲಿಕ್ಕೆ ರುದ್ರೇಶ್ ತಂತ್ರ ಮಾಡಿದ್ದಾರಾ ಅನ್ನುವಂತ ಪ್ರಶ್ನೆ ಇದೆ. ಸೋಮಣ್ಣಗೆ ಚಾಮರಾಜನಗರ ಅಷ್ಟು ಈಸಿ ಅಲ್ಲ, ವರ್ಣ ಕೂಡ ಈಸಿ ಅಲ್ಲ. ಗೋವಿಂದರಾಜನಗರ ಆದ್ರೆ ಅಲ್ಲಿನ ಹಿಡ್ತ ಅವ್ರ ಹತ್ರನೇ ಇತ್ತು. ಆದ್ರೆ ಚಾಮರಾಜನಗರ ವರ್ಣ ಸವಾಲು, ಚಾಲೆಂಜ್ ಇದೆ ಸೋಮಣ್ಣ ಅವರಿಗೆ. ಸೋಮಣ್ಣಗೆ ಬೆಂಬಲವಿಲ್ಲ ಅಂತ ಹೇಳ್ತಾ ಇದ್ದಾರೆ ನಾಗಶ್ರೀ ಪ್ರತಾಪ್. ಸೋಮಣ್ಣಗೆ ಕ್ಷೇತ್ರ ಬದಲಾವಣೆ ಜೊತೆಗೆ ಹೊಸ ಟೆನ್ಷನ್ ಇದು. ಚಾಮರಾಜನಗರ ಉಸ್ತುವಾರಿಯಾಗಿದ್ರು ಸೋಮಣ್ಣ ಅವರು. ಅಲ್ಲಿನ ಆಳ ಅಗಲ ಗೊತ್ತಿರುತ್ತಿಲ್ಲ ಅಂತಲ್ಲ, ಆದರೆ ಸ್ಥಳೀಯ ನಾಯಕರ ಬೆಂಬಲ ಬೇಕಾಗತ್ತೆ. ಅಲ್ಲಿ ಪಕ್ಷವನ್ನ ಸಂಘಟಿಸಿದಂತವರ ಬೆಂಬಲ ಕೂಡ ಬೇಕಾಗತ್ತೆ. ಬಿಕಾಸ್ ಅಲ್ಲಿ ಸ್ಥಳೀಯವಾಗಿಯೂ ಕೂಡ ಬಿಜೆಪಿ ಒಂದು ಹಂತಕ್ಕೆ ಸ್ಟ್ರಾಂಗ್ ಆಗಿತ್ತು. ಅವರೆಲ್ಲರನ್ನೂ ಕೂಡ ಅಂದ್ರೆ ಸ್ಥಳೀಯವಾಗಿ ಇರುವಂತ ನಾಯಕರನ್ನ ಒಟ್ಟುಗೂಡಿಸಿ ಹೋಗ್ಬೇಕಾಗಿರುವಂತ ಒಂದು ಚಾಲೆಂಜ್, ಸವಾಲು ಸೋಮಣ್ಣ ಅವರಿಗೆ ಇರುವಂತ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಅದನ್ನ ಮೆಟ್ ನಿಲ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಚಾಮರಾಜನಗರದ ಪ್ರತಿನಿಧಿ ನಂದೀಶ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಂದೀಶ್, ಸೋಮಣ್ಣ ಅವರಿಗೆ ಚಾಮರಾಜನಗರ ಹೇಗಿದೆ ಅಂತ, ಯಾಕೆಂದ್ರೆ ಅಲ್ಲಿ ಸ್ಥಳೀಯವಾಗೂ ಕೂಡ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ರು. ಇನ್ನ ಯಡಿಯೂರಪ್ಪನವರ ಆಪ್ತ ರುದ್ರೇಶ್ ಅವರು ಕೂಡ ಅಲ್ಲಿ ಸಾಕಷ್ಟು ಪ್ರಚಾರವನ್ನ ಮಾಡ್ತಾ ಇದ್ರು. ಪೃಥ್ವಿರಾಜ್, ಈಗ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ ಚಾಮರಾಜನಗರದವರು, ಎಲ್ಲರಿಗೂ ನಿರಾಶೆ ಆಗಿದೆ. ಹೀಗಾಗಿ ಚಾಮರಾಜನಗರದಲ್ಲಿ ಒಂದು ರೀತಿಯಾಗಿ ಪರೋಕ್ಷವಾಗಿ ಎಲ್ಲೋ ಬಂಡಾಯ ಆಗೋ ಸಾಧ್ಯತೆಗಳು ಕಂಡು ಬರ್ತವೆ. ಅಷ್ಟು ಸುಲಭವಲ್ಲ ಸೋಮಣ್ಣ ಗೆಲುವು. ಇಲ್ಲಿ ಒಂದು ಕಬ್ಬಿಣದ ಕಡಲೆ ಆಗೋ ಒಂದು ಎಲ್ಲಾ ರೀತಿಯ ಲಕ್ಷಣಗಳು ಕಾಣಿಸ್ತವೆ. ಈಗಾಗಲೇ ರುದ್ರೇಶ್ ಅವರು ಮಧ್ಯಾಹ್ನ 3 ಗಂಟೆಗೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಮತ್ತೆ ಈಗ ನಾಗಶ್ರೀ ಪ್ರತಾಪ್ ಅವರು ಚಾಮರಾಜನಗರದಲ್ಲಿ ತಮ್ಮದೇ ಆದ ಒಂದು ಪ್ರಭಾವವನ್ನು ಹೊಂದಿರತಕ್ಕಂಥ ಅಭ್ಯರ್ಥಿ, ಅವರು ಪ್ರಬಲ ಆಕಾಂಕ್ಷಿಯಾಗಿದ್ರು. ಅವರು ಕೂಡ ಈಗ ತಮ್ಮ ಬೆಂಬಲದೊಂದಿಗೆ ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಏನ್ ಮಾಡ್ಬೇಕು, ಮುಂದಿನ ನಡೆ ಹೇಳ್ಬೇಕು, ಬಂಡಾಯ ಹೇಳ್ಬೇಕಾ ಅಥವಾ ಪಕ್ಷೇತರ ನಿಂತ್ಕೊಳ್ಬೇಕಾ ಅಥವಾ JDS ಸೇರ್ಬೇಕು ಅನ್ನೋದ್ರ ಬಗ್ಗೆ. ಆದ್ರೆ ಅವರ ನಾಗಶ್ರೀ ಪ್ರತಾಪ್ ಅವ್ರೇನು ಬೆಂಬಲಿಗರಿದ್ದಾರೆ ಅವರೆಲ್ಲ ಯಾವುದೇ ಕಾರಣಕ್ಕೂ ಸೋಮಣ್ಣ ಬಂದ್ರೆ ನಾವು ಇಲ್ಲಿ ಅವ್ರಿಗೆ ಬೆಂಬಲ ಕೊಡೋದ್ರೆ ವಿರುದ್ಧವಾಗಿ ಕೆಲಸ ಮಾಡ್ತೀವಿ, ಬಿಜೆಪಿ ವಿರುದ್ಧವಾಗಿ ಕೆಲಸ ಮಾಡ್ತೀವಿ, ಬಿಜೆಪಿ ವಿರುದ್ಧವಾಗಿ ಓಟ್ ಹಾಕ್ತೀವಿ ಅಂತ ಹೇಳಿ ಒಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದ್ರೆ ನಾಗಶ್ರೀ ಪ್ರತಾಪ್ ಅವರು ಈ ಬಗ್ಗೆ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ಕೊಡಕ್ಕೆ ಇಷ್ಟಪಡಿಲ್ಲ. ನಾನು ನಾಳಿದ್ದು ಒಂದು ಸಭೆ ಕರೆದು ಏನು ಅಂತಿಮ ತೀರ್ಮಾನ ಕರೆದು ಅದರ ಬಗ್ಗೆ ಆ ಬಗ್ಗೆ ಒಂದು ನಿರ್ಧಾರ ನಾನು ಪ್ರಕಟಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ರುದ್ರೇಶ್ ಅವರು ತಮ್ಮ ಬೆಂಬಲಿಗರನ್ನ ಇಲ್ಲಿ ಯಾವುದೋ ಒಂದು ಕಣಕ್ಕಿಳಿಸಿ ಆ ಮುಖಾಂತರ ಬಿಜೆಪಿಯ ಓಟನ್ನ ಹೊಡೆಯುವ ಒಂದು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತದೆ. ಇವತ್ತು ಮಧ್ಯಾಹ್ನ ಅವರು ಸಹ 3 ಗಂಟೆಗೆ ಪತ್ರಿಕಾಗೋಷ್ಠಿ ನಡೆದಿದೆ. ಉಳಿದಂತೆ ಎಲ್ಲ ಬೇರೆ ಇನ್ನು ಕಾಂಗ್ರೆಸ್ ಎದುರಿಸೋದಿರ್ಲಿ, ಬಿಜೆಪಿನ ಎದುರಿಸೋದು ಹೆಂಗಪ್ಪ ಅನ್ನಂಗ ಆಗಿರ್ಬೇಕಂದ್ರೆ ಈಗ ಸಂಕಟ. ಖಂಡಿತ. ಯಾಕಂದ್ರೆ ಬಿಜೆಪಿ ಒಳ ಇಟ್ಟು ಇದೆ, ಅದು ಸೋಮಣ್ಣವರಿಗೆ ಬಹಳ ಒತ್ತ ಕೊಡುವ ಸಾಧ್ಯತೆಗಳಿದೆ. ಮಧ್ಯಾಹ್ನ 3 ಗಂಟೆಗೆ ಅವ್ರು ಪ್ರೆಸ್ ಮೀಟ್ ಕರೆದ್ರಿಂದ ಅದು ಸಹ ಕುತೂಹಲ ಮೂಡಿಸಿದೆ. ಸೋಮಣ್ಣಗೆ ಅಷ್ಟು ಸುಲಭವಲ್ಲ ಈಗ, ಯಾಕಂದ್ರೆ 2 ಕ್ಷೇತ್ರಗಳನ್ನು ಕೊಡೋದ್ರಿಂದ ಎರಡು ಕಡೆ ಅವರು ಕಾನ್ಸಂಟ್ರೇಟ್ ಮಾಡೋದು ಕಷ್ಟ ಆಗುತ್ತೆ. ಮತ್ತೆ ಬಹಳ ಪ್ರಚಾರಕ್ಕೆ ಬಹಳ ಕಡಿಮೆ ಅವಧಿ ಇದೆ. ಹಾಗಾಗಿ ಅಷ್ಟು ಸುಲಭ ಅಲ್ಲ ಅಂತಾನೆ ಹೇಳ್ಬೋದು. ಚಾಮರಾಜನಗರದಲ್ಲಿ ಅವ್ರಿಗೆ ಹೋಪ್ಸ್ ಇದೆ, ನೋಡೋಣ ಏನಾಗುತ್ತೆ, ಯಾವ ರೀತಿಯಾಗಿ ಅಲ್ಲಿ ಆ ಚಾಲೆಂಜ್ ಅನ್ನ ಗೆಲ್ತಾರೆ ಅಂತ. ಥ್ಯಾಂಕ್ ಯು ನಂದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಗೋವಿಂದರಾಜನಗರ ಕ್ಷೇತ್ರಕ್ಕೆ ಘೋಷಣೆ ಆಗಿಲ್ಲ ಟಿಕೆಟ್. ಅಲ್ಲಿ ಹಾಲಿ ಶಾಸಕರಾಗಿದ್ದಂಥವರು ಸೋಮಣ್ಣ ಅವರು. ಸೋಮಣ್ಣ ಅವರಿಗೆ ಬೇರೆಯ ಕ್ಷೇತ್ರದ ಟಿಕೆಟ್ ಅನ್ನ ಕೊಡಲಾಗಿದೆ. ಅಂದ್ರೆ ಚಾಮರಾಜನಗರ ವರ್ಣ ಟಿಕೆಟ್ ಅನ್ನ ಕೊಡಲಾಗಿರುವಂಥದ್ದು. ಸೋಮಣ್ಣ ಮನೆ ಮುಂದೆ ಕಾರ್ಯಕರ್ತರು ಬಂದಿದ್ರು, 100 ಜನ ಕಾರ್ಯಕರ್ತರು ಬಂದಿದ್ರು. ಅರುಣ್ ಸೋಮಣ್ಣಗೆ ಟಿಕೆಟ್ ನೀಡುವಂತೆ ಈ ಸಂದರ್ಭದಲ್ಲಿ ಒತ್ತಾಯ ಮಾಡಿದ್ದಾರೆ. ಸೋಮಣ್ಣ ಅವ್ರು ಇಲ್ಲ ಅಲ್ವಾ, ಅವ್ರ ಮಗಂಗೆ ಕೊಟ್ಬಿಡಿ ಟಿಕೆಟು ಅಂತ ಕೇಳ್ಕೊಂಡಿದ್ದಾರೆ. ಬೇರೆಯವರಿಗೆ ಟಿಕೆಟ್ ನೀಡಿದ್ರೆ ಬೆಂಬಲಿಸಲ್ಲ ಅಂತ ಘೋಷಣೆ ಕೂಗಿದ್ದಾರೆ. ವಿಜಯನಗರದಲ್ಲಿರುವಂಥ ವಿ ಸೋಮಣ್ಣ ಅವರ ನಿವಾಸ, ಈ ನಿವಾಸದ ಮುಂದೆ 100ಕ್ಕೂ ಹೆಚ್ಚು ಜನ ಕಾರ್ಯಕರ್ತರು ಬಂದಿದ್ರು. ಈ ಸಂದರ್ಭದಲ್ಲಿ ಸೋಮಣ್ಣ ಪುತ್ರನಿಗೆ ಟಿಕೆಟ್ ಕೊಡಬೇಕು, ಇಲ್ಲ ಅಂದ್ರೆ ನಾವಲ್ಲಿ ಓಡಾಡಲ್ಲ, ಬಿಜೆಪಿಗೆ ಬೆಂಬಲಿಸಲ್ಲ ಅಂತ ಹೇಳಿದ್ದಾರೆ. ಪಕ್ಷ ಇದು ರಾಷ್ಟ್ರೀಯ ಪಕ್ಷ. ರಾಷ್ಟ್ರೀಯ ಪಕ್ಷದಲ್ಲಿ ಏನೇ ತೀರ್ಮಾನ ತಗೊಂಡ್ರು ಅವರು ಒಂದು ದೊಡ್ಡ ದೇ ವುಡ್ ಹ್ಯಾವ್ ಲುಕ್ಡ್ ಅಟ್ ದ ಬಿಗರ್ ಕ್ಯಾನ್ವಸ್. ಸರ್, ಅರುಣ್ ಸೋಮಣ್ಣ ತೆಗೆದ್ರೆ ಅರುಣ್ ಕೇವಲ ನಿಮಿತ್ತ ಮಾತ್ರ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅರುಣ್ಗೆ ಸೋಮಣ್ಣ ಅವ್ರ ಹೆಸರು ಸೇರಿಸಿದಾಗ ಮಾತ್ರ ಅರುಣ್ ಸೋಮಣ್ಣ ಆಗ್ತಾರೆ. ಅದೇ ತರ ಬಹಳಷ್ಟು ನಾಯಕರುಗಳಿದ್ದಾರೆ, ಅವ್ರಿಗೆ ಅವ್ರ ತಂದೆದಿರ ಹೆಸರು ಸೇರಿಸಿದ್ರೆ ಮಾತ್ರ ಅವರು ಅವ್ರ ನಾಯಕರಾಗ್ತಾರೆ ಹೊರತು ಬರೀ ಅವ್ರವ್ರ ಹೆಸರಲ್ಲಿ ಯಾರು ನಾಯಕರಿಲ್ಲ. ಇವತ್ತು ಅರುಣ್ ಸೋಮಣ್ಣನ ಏನಾದರೂ ಕನ್ಸಿಡರ್ ಮಾಡಬೇಕಂದ್ರೆ ನಾನು 5-6 ವರ್ಷದಿಂದ ಕೆಲಸ ಕಾರ್ಯಗಳು ಮಾಡಿದ್ದೀನಿ, ಪಕ್ಷದಲ್ಲಿ ದುಡಿದಿದ್ದೀನಿ, ಗೋವಿಂದನಗರ ಕ್ಷೇತ್ರದಲ್ಲಿ ದುಡಿದಿದ್ದೀನಿ. ಪಕ್ಷಕ್ಕೆ ಬಿಟ್ಟಿರೋಂಥದ್ದು ಸೋಮಣ್ಣವರು ಹಾಗೂ ಪಕ್ಷಕ್ಕೆ ಬಿಟ್ಟಿರೋಂಥ ಅದು ಒಂದು ನಿರ್ಧಾರ. ಅದಕ್ಕೆ ಗೋವಿಂದರಾಜನಗರ ಕ್ಷೇತ್ರ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಗ ಅರುಣ್ ಸೋಮಣ್ಣ ಟಿಕೆಟ್ ಬೇಡಿಕೆ ಇಟ್ಟಲ್ಲ. ನ್ಯೂಸ್ 18ಗೆ ಸಚಿವ ಸೋಮಣ್ಣ ಅವರು ಹೇಳಿಕೆ ಕೊಟ್ಟರು. ಮಗನಿಗೆ ಟಿಕೆಟ್ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅದು ಮುಗಿದ ಅಧ್ಯಾಯ. ಪಕ್ಷ ಜವಾಬ್ದಾರಿ ನೀಡಿದೆ. ಗೋವಿಂದರಾಜನಗರ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು. ಇವರನ್ನ ನಮ್ಮ ಪ್ರತಿನಿಧಿ ಶರಣು ಹಂಪಿ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನ್ ಹೇಳಿದ್ರು ಕೇಳೋಣ. ನಮ್ಮ ಜೊತೆ ಸೋಮಣ್ಣ ಅವರಿದ್ದಾರೆ, ಮಾತಾಡ್ಸೋಣ ಏನ್ ಹೇಳ್ತಾರೆ ಅಂತ ಹೇಳಿ. ಸರ್, ಮೊದಲನೇದಾಗಿ ತಮಗೆ 2 ಕ್ಷೇತ್ರಗಳಿಗೆ ಈಗ
ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದು ನಿಮಗೆ ನಿಜವಾಗ್ಲೂ ಒಂದು ರೀತಿ ಅವಕಾಶನ, ಅಥವಾ ಇದು ನೀವು ಇದ್ರ ಬಗ್ಗೆನೇ ನಿರೀಕ್ಷಣೆ ಮಾಡಿದಿಲ್ವಾ? ಇದು ಭಗವಂತನ ಸಂದೇಶ, ನಾನೇನು ಕೇಳಿರಲಿಲ್ಲ. ಆ ಸಂದೇಶದ ಜೊತೆಯಲ್ಲಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಸಾಮಾನ್ಯ ವರ್ಗದ ಬಂದಂಥ ಒಬ್ಬ ಬಡವನ ಮಗ ಸೋಮಣ್ಣನಿಗೆ ಈ ರೀತಿಯಾಗಿ ಅವಕಾಶಗಳು ಕಲ್ಪಿಸ್ತಾರೆ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ. ಆದ್ದರಿಂದ ಅದು ಬಂದಿದೆ, ಸ್ವೀಕಾರ ಮಾಡಿದ್ದೀನಿ. ಜನಗಳ ಹತ್ರ ಹೋಗ್ತೀನಿ, ಜನರ ತೀರ್ಮಾನಕ್ಕೆ ತಲೆ ಬಾಗ್ತೀನಿ. ರಾಜಕೀಯ ಹೊಟ್ಟೆ ಪಾಡಲ್ಲ, ರಾಜಕೀಯ ಅವಕಾಶ ಮತ್ತು ರಾಜಕೀಯ ಅಭಿವೃದ್ಧಿ, ರಾಜಕೀಯ ಬಡವರ ಬಗ್ಗೆ ಕೆಲಸ ಮಾಡೋದು. ರಾಜಕೀಯ ಅನ್ನೋದು ಕೇವಲ ನನ್ನ ಸ್ವಾರ್ಥಕ್ಕಲ್ಲ, ಎಲ್ಲರಿಗೂ ಕೂಡ ಸಾಮಾನ್ಯರಿಗೆ ತಲುಪಬೇಕು ಅನ್ನೋ ಆಶಯದಲ್ಲಿ ಇಟ್ಕೊಂಡು 45 ವರ್ಷಗಳ ಕಾಲ ದುಡಿಮೆ ಮಾಡಿದ್ದೀನಿ. ಅದರ ಪ್ರತಿಫಲನೋ ಒಳ್ಳೆಯದೋ ಕೆಟ್ಟದೋ ಕೊಟ್ಟಿದ್ದಾರೆ ವರಿಷ್ಠರು, ಅದನ್ನು ಸ್ವಾಗತ ಮಾಡಿ ಮುಂದಕ್ಕೆ ಹೋಗ್ತೀನಿ. ಹಾಗಾದ್ರೆ ಗೋವಿಂದರಾಜ ನಗರ ಕ್ಷೇತ್ರದ ಪರಿಸ್ಥಿತಿಯನ್ನು ಕಾರ್ಯಕರ್ತರು ಕೇಳ್ತಾ ಇರೋದು, ತಮ್ಮ ಅಭಿಮಾನಿಗಳು ಕೇಳ್ತಾರೆ. ಒಂದು ಇಂದ ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ ನನ್ನ ಜೊತೆಗೆ. ನಾನು ಅವ್ರ ಕೈ ಮುಗಿದು ಕೇಳ್ತೀನಿ, ನಿಮ್ಮ ರಕ್ಷಣೆ ನಂದು, ನನ್ನ ಪಕ್ಷದ್ದು, ನನ್ನ ಸರ್ಕಾರದ್ದು. ನಾವು ನಿಮ್ಮ ಜೊತೆಲಿದ್ದೀವಿ, ಹೆದರ್ಕೋಬೇಡಿ. ಯಾರೋ ಪಾಪಿಗಳು ಕಾಂಗ್ರೆಸ್ನಲ್ಲಿ ಲ್ಯಾಂಡ್ ಗ್ರಾಬರ್ಸ್ನ ಏನೂ ಇಲ್ಲ, ತಾವರೆಕೆರೆಯಿಂದ ಚಂದ್ರಪ್ಪ ಸರ್ಕಲ್ಗೆ ಹೋದರೆ ಇವ್ರ ಯೋಗ್ಯತೆ ಏನಂತ ಗೊತ್ತಾಯ್ತದೆ. ಇಂಥವರು ದುಡ್ಡುಗೋಸ್ಕರ ಮನೆ ಹಾಕ್ತಾರೆ ಅಂತ ಒಂದು ರಾಷ್ಟ್ರೀಯ ಪಕ್ಷ ಅಂತಾರೆ. ಅದು ಯಾವ ರೀತಿ ಇದಕ್ಕೆ ರಾಷ್ಟ್ರೀಯ ಪಕ್ಷ ಗೊತ್ತಿಲ್ಲ. ಏನು ಶ್ರೀರಂಗಪಟ್ಟಣದ ಇವನು ಕೂಡ ಜಮೀನು ಬರ್ಸ್ಕೋತಾರೆ ಅಂದರೆ ಎಲ್ಲ ಗೊತ್ತಿದ್ರು ಕೂಡ ಯಾರ ಮೇಲೆ ಹಾಕ್ತೀರಿ? ಸೋಮಣ್ಣ ಅಂತ ಒಬ್ಬ ನಿಷ್ಠಾವಂತನ ಮೇಲೆ. ಯಾರನ್ನ ದುಡ್ಡುಗೋಸ್ಕರ ಈ ಕ್ಷೇತ್ರದ ಜನಕ್ಕೆ ತೀರ್ಮಾನ ಮಾಡಬೇಕು. ದುಡ್ಡು ಬೇಕಾ, ಪಾಪಿಗಳ ದುಡ್ಡು ಬೇಕಾ, ಇಲ್ಲ ಅಭಿವೃದ್ಧಿ ಮಾಡಿದಂಥ ಸೋಮಣ್ಣನ ಪಕ್ಷ ಬೇಕಾ? ಅದನ್ನು ತೀರ್ಮಾನ ಮಾಡೋಕ್ಕೆ ಬರ್ತೀನಿ. ನನಗೆ ಎಷ್ಟು ಇಲ್ಲಿ ಅಲ್ಲೆಷ್ಟು ದಿನ ಇರ್ತೀನೋ ಅಷ್ಟು ದಿನ ಇಲ್ಲೂ ಓಡಾಡ್ತೀನಿ. ಯಾರು ಪಕ್ಷ ಟಿಕೆಟ್ ಕೊಡ್ತದೋ ಅವ್ರ ಪರವಾಗಿ ನಿಂತ್ಕೊಳ್ತೀನಿ. ನನಗೆ ತಿಳಿದ ಮಟ್ಟಿಗೆ ನನಗೆ ನಂಬಿಕೆ ಇದೆ, ಈ ಭಾಗದ ಜನ ಸ್ವಾಭಿಮಾನಿಗಳು, ಹೃದಯ ಸಂಪನ್ನರು, ತನ್ನ ಯಾವುದೋ ಒಂದು ಆಸೆಗಳಿಗೆ ಬಲಿಯಾಗೋರಲ್ಲ. ಈ ಭಾಗದ ಜನ ಅಂತ ಅಪ್ಪ ಮಕ್ಕಳ ಪಾಪದ ಕೊಡಕ್ಕೆ ತುಂಬಿ ಹೋಗಿದೆ. ಅದು ಶಿಕ್ಷೆಯನ್ನು ಕೊಡ್ತಾರೆ. ತೀರ್ಮಾನವನ್ನು ಬಿಜೆಪಿ ಪರವಾಗಿ ನಾನು ಮಾಡಿರೋ ಕೆಲಸಗಳನ್ನು ನೋಡಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ತಮಗೆ ಟಿಕೆಟ್ ಕೊಡ್ಲಿಲ್ಲ, ಈಗ ಅರುಣ್ ಸೋಮಣ್ಣ ಅವರಿಗಾದ್ರೂ ಟಿಕೆಟ್ ಕೊಡಬೇಕು, ಇಲ್ಲದಿದ್ರೆ ಬೆಂಬಲಿಸಲ್ಲ ಅನ್ನೋದು ಕಾರ್ಯಕರ್ತರ ಮಾತು. ಏನ್ ಹೇಳ್ತಾರೆ? ನನ್ನ ಕಾರ್ಯಕರ್ತರು ನನಗೆ ದೇವರಿದ್ದಾಗೆ, ಅವರು ನನಗೆ ಅವರೇ ದೇವರು. ಇಲ್ಲಿ ಯಾವ ಜಾತಿ ಇಲ್ಲ, ಇಲ್ಲಿ ಸೋಮಣ್ಣ ಅನ್ನುವ ಒಂದೇ ಪದ, ಅದಕ್ಕೆ ದೊಡ್ಡ ಬೆಲೆ ಇದೆ. ಸೋಮಣ್ಣನ ಕರೆಯಲ್ಲಿ ಒಬ್ಬ ಮಗ ಇಲ್ಲ, ಸೋಮಣ್ಣನ ಕರೆಯಲ್ಲಿ ಒಂದು ಜಾತಿ ಇಲ್ಲ. ಸೋಮಣ್ಣನ ಜೊತೆಯಲ್ಲಿ 100 ಪಾರ್ಟಿ ಕಾರ್ಯಕರ್ತರಿದ್ದಾರೆ, ಅಭಿಮಾನಿಗಳಿದ್ದಾರೆ, ಅರ್ಹತೆ ಇರ್ತಕ್ಕಂಥವ್ರು ಸುಮಾರು ಜನ ಇದ್ದಾರೆ. ಪಕ್ಷದಲ್ಲಿ ಹೋಗಿ ಏನೇನು ಹೇಳಬೇಕು ಹೇಳ್ತೀನಿ. ಅರುಣ್ ಸೋಮಣ್ಣ ಕೊಟ್ಟರೆಷ್ಟು ನನ್ನಲ್ಲಿರ್ತಕ್ಕಂಥ ಸಾಮಾನ್ಯ ಕಾರ್ಯಕರ್ತರು ಕೂಡ. ಹಾಗಾದ್ರೆ ಮಗನಿಗೆ ಟಿಕೆಟ್ ಕೊಡ್ತಾರೆ ಇಲ್ವಾ? ನಾನು ಆ ಥರದ ಭಾವನೆಗಳು ಹೇಳೋದಲ್ಲ. ಅದಕ್ಕೇನೇನು ಹೇಳ್ಬೇಕು ಹೇಳಿದ್ರೆ ಅದೆಲ್ಲ ಮುಗಿದ ಅಧ್ಯಾಯ. ಯಾರಿಗೆ ಟಿಕೆಟ್ ಕೊಡ್ತಾರೋ ಅವ್ರು ಕೆಲಸ ಮಾಡೋಣ. ಸರ್, ಅವ್ರಿಗೆ ಕೊಡ್ತಾರೆ ಅನ್ನೋ ನಿರೀಕ್ಷೆ ಇದೆಯಾ? ಸೋಮಣ್ಣ ಬಿಟ್ಬಿಡಿ, ಅದು ಮುಗಿದ ಅಧ್ಯಾಯ ಅಂತ ಹೇಳಿದ್ದೀನಿ. ಥ್ಯಾಂಕ್ ಯು. ಇದು ಸೋಮಣ್ಣ ಅವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶರಣು ಹಂಪಿ, ನ್ಯೂಸ್ 18.